ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ತೆಲುಗು ತಮಿಳು ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ತಮ್ಮ ಸೌಂದರ್ಯ, ಅದ್ಭುತ ನಟನೆ ಮತ್ತು ದಿಟ್ಟತನದಿಂದ ತಮ್ಮದೇ ಆದ ಹೆಸರು ಮಾಡಿರುವ ನಟಿ ಸಮಂತಾ. ಸರಳ ಹಿನ್ನೆಲೆಯಿಂದ ಬಂದು ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಅದೆಷ್ಟೋ ಸವಾಲುಗಳನ್ನು ಎದುರಿಸಿ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಾ ಇದ್ದಾರೆ. ಆದರೆ ಈ ಯಶಸ್ಸಿನ ಹಿಂದೆ ಅಡಗಿರುವ ನೋವು, ಪ್ರೀತಿ ಮತ್ತು ವಿವಾದಗಳ ಬಗ್ಗೆ ನಿಮಗೆ ಗೊತ್ತಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೌತ್ ಇಂಡಿಯಾದ ಸ್ಟಾರ್ ನಟಿ ಸಮಂತಾ ಅವರ ಸಿನಿಮಾ ಪಯಣ, ಪ್ರೀತಿ, ಪ್ರೇಮ, ಮದುವೆಯ ವಿವಾದಗಳು ಹಾಗೂ ಅವರು ಎದುರಿಸಿದ ಸವಾಲುಗಳ ಬಗ್ಗೆ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಸಮಂತಾ ಅವರ ಆರಂಭಿಕ ಜೀವನವು ಆರ್ಥಿಕವಾಗಿ ತುಂಬಾನೇ ಕಷ್ಟದಲ್ಲಿತ್ತು. ಚೆನ್ನೈನ ಉಪನಗರವಾದ ಪಲ್ಲವರಂನಲ್ಲಿ ಬೆಳೆದ ಇವರಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅನ್ನೋದು ಯಾವುದೇ ಆಸೆ ಆಗಲಿ ಅಥವಾ ಆಯ್ಕೆ ಆಗಲಿ ಆಗಿರಲಿಲ್ಲ. ಒಂದು ಇಂಟರ್ವ್ಯೂನಲ್ಲಿ ಸಮಂತಾ ಅವರು ತಮ್ಮ ವೃತ್ತಿ ಜೀವನವು ಹೇಗೆ ಅನಿವಾರ್ಯತೆಯಿಂದ ಉಟ್ಕೊಳ್ತು ಅನ್ನೋದನ್ನ ವಿವರಿಸಿದ್ದಾರೆ. ಒಳ್ಳೆಯ ಎಜುಕೇಶನ್ ಅನ್ನ ಪಡೆದುಕೊಳ್ಳೋದಕ್ಕೆ ಹಣಕಾಸಿನ ತೊಂದರೆ ಇತ್ತು. ಒಂದು ಹಂತದಲ್ಲಿ ಇವರ ತಂದೆ ಎಜುಕೇಶನ್ಗೆ ಹಣ ಕೊಡೋದನ್ನ ನಿರಾಕರಿಸ್ತಾರೆ, ನಿಲ್ಲಿಸಿ ಬಿಡ್ತಾರೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದ ಇವರು ಓದೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಹೇಗಾದ್ರೂ ಮಾಡಿ ಜೀವನ ಮಾಡಬೇಕು, ಸಾಲವನ್ನ ತೀರಿಸಬೇಕು ಅಂತ ಬೇರೆ ದಾರಿನೇ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಆರಂಭದಲ್ಲಿ ಹಣಕಾಸಿನ ಅಗತ್ಯತೆಗಾಗಿ, ಆರ್ಥಿಕ ಸ್ವತಂತ್ರಕ್ಕಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಆದರೆ ನಂತರ ಲೇಡಿ ಸೂಪರ್ ಸ್ಟಾರ್ ಆಗಿ ದಕ್ಷಿಣ ಭಾರತದಲ್ಲಿ, ಸೌತ್ ಇಂಡಿಯಾದಲ್ಲಿ ಸ್ಟಾರ್ ನಟಿಯಾಗಿ ಬೆಳೀತಾರೆ. ಸಮಂತಾ ಅವರು ಮಾಡೆಲಿಂಗ್ ಮತ್ತು ಸಣ್ಣ ಅವಕಾಶಗಳ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ. 2010ರಲ್ಲಿ ಗೌತಮ್ ವಾಸುದೇವ್ ಮೆನನ್ ನಿರ್ದೇಶನದ ದ್ವಿಭಾಷಾ ಚಿತ್ರ ಎ ಮಾಯೆ ಚೇಸಾವೆ ಸಿನಿಮಾದ ಮೂಲಕ ನಾಯಕಿಯಾಗಿ ಎಂಟ್ರಿ ಕೊಡ್ತಾರೆ. ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಯಶಸ್ಸನ್ನ ಕಾಣುತ್ತೆ. ಇದು ಕೇವಲ ಇವರ ಸಿನಿಮಾ ಪಯಣಕ್ಕೆ ಭದ್ರ ಬುನಾದಿಯನ್ನ ಹಾಕದೆ, ಈ ಸಿನಿಮಾದಲ್ಲಿ ಸಹನಟನಾಗಿ ಅಂದ್ರೆ ಹೀರೋ ಆಗಿ ನಟಿಸಿದ್ದ ನಾಗ ಚೈತನ್ಯ ಅವರೊಂದಿಗೆ ವೈಯಕ್ತಿಕ ಸಂಬಂಧ ಕೂಡ ಆರಂಭವಾಯಿತು. ಈ ಸಂಬಂಧವು 2010ರಲ್ಲಿ ಡೇಟಿಂಗ್ನೊಂದಿಗೆ ಶುರುವಾಯಿತು. ಸಮಂತಾ ಅವರು ತಮಿಳು ಮತ್ತು ತೆಲುಗು ಸಿನಿಮಾ ರಂಗದಲ್ಲಿ ಏಕಕಾಲಕ್ಕೆ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ ಕೆಲವು ನಟಿಯರಲ್ಲಿ ಒಬ್ಬರು. ಇವರ ಸಿನಿಮಾಗಳು ಕೇವಲ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡೋದ್ರ ಜೊತೆಗೆ ಒಳ್ಳೆಯ ವಿಮರ್ಶೆಯನ್ನು ಕೂಡ ಪಡೆದುಕೊಳ್ತಾ ಇದ್ವು. ಇನ್ನು ಇವರು ನಟಿಸಿದ ಸಿನಿಮಾಗಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಸಮಂತಾ ಅವರ ಸಿನಿಮಾ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ಸಿಕ್ಕಿದ್ದು OTT ಪ್ಲಾಟ್ಫಾರ್ಮ್ನಿಂದ. 2021ರಲ್ಲಿ ಒಂದು ವೆಬ್ ಸೀರೀಸ್ನಲ್ಲಿ ದಿ ಫ್ಯಾಮಿಲಿ ಮ್ಯಾನ್ ಸೀಸನ್ 2ನಲ್ಲಿ ರಾಜಿ ಪಾತ್ರದಲ್ಲಿ ನಟಿಸಿದ್ರು. ಈ ವೆಬ್ ಸೀರೀಸ್ ಮೂಲಕ ಇವರು ದೇಶದಾದ್ಯಂತ, ಅದರಲ್ಲೂ ನಾರ್ತ್ ಇಂಡಿಯಾದಲ್ಲಿ ಸಾಕಷ್ಟು ಪ್ರೇಕ್ಷಕರನ್ನ ಗಳಿಸಿಕೊಂಡ್ರು. ದಕ್ಷಿಣ ಭಾರತದ ನಟಿಯೊಬ್ಬರಿಗೆ OTT ಪ್ಲಾಟ್ಫಾರ್ಮ್ ಹೊಸ ಬಾಗಿಲನ್ನು ತೆರೆಯಿತು. ಅದರಿಂದ ಇವರು ಯಶಸ್ಸನ್ನು ಕೂಡ ಸಾಧಿಸಿದ್ರು. ಈ ಪಾತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ OTT ಪ್ರಶಸ್ತಿಯೂ ಕೂಡ ಸಿಕ್ತು. ಇದಷ್ಟೇ ಅಲ್ಲದೆ ಸಮಂತಾ ಅವರು RR ಕಾಮಿಡಿ ಸಿನಿಮಾ ಶುಭಂ ಸಿನಿಮಾದ ಮೂಲಕ ನಿರ್ಮಾಪಕಿಯಾಗಿಯೂ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರು. ಇನ್ನು ಸಮಂತಾ ಅವರು ಸೌತ್ ಇಂಡಿಯಾದಲ್ಲಿ ದೊಡ್ಡ ಸ್ಟಾರ್ ನಟಿಯಾಗಿರೋದ್ರಿಂದ ಇವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಇವರ ವೈಯಕ್ತಿಕ ಜೀವನದ ಬಗ್ಗೆ ಹಾಗೂ ಲವ್ ಅಫೇರ್ಸ್ಗಳ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾನೆ ಇರುತ್ತೆ. ಸಮಂತಾ ಅವರ ಆರಂಭಿಕ ಸಂಬಂಧಗಳಲ್ಲಿ ನಟ ಸಿದ್ಧಾರ್ಥ್ ಅವರೊಂದಿಗಿನ ಪ್ರೇಮ ಸಂಬಂಧವು ಪ್ರಮುಖವಾದದ್ದು. ಇವರ ಸಂಬಂಧವು ಮುರಿದು ಬಿದ್ದಾಗ, ಬ್ರೇಕಪ್ ಆದಾಗ ಮಾಧ್ಯಮಗಳಲ್ಲಿ ಭಾರಿ ವರದಿಗಳು ಹರಿದಾಡಿದ್ವು. ವರದಿಗಳ ಪ್ರಕಾರ ಸಿದ್ಧಾರ್ಥ್ ಮತ್ತು ಕನ್ನಡದ ನಟಿ ದೀಪಾ ಸನ್ನಿಧಿ ನಡುವಿನ ಸಂಬಂಧವೇ ಈ ಬ್ರೇಕಪ್ಗೆ ಕಾರಣ ಎಂದು ಹೇಳಲಾಯಿತು. ಸಿದ್ಧಾರ್ಥ್ ಅವರು ದೀಪಾ ಸನ್ನಿಧಿ ಅವರಿಗೆ ತೆಲುಗು ಸಿನಿಮಾ ರಂಗದಲ್ಲಿ ಸಾಕಷ್ಟು ಅವಕಾಶಗಳನ್ನ ನೀಡ್ತಾ ಇದ್ರು. ಜೊತೆಗೆ ಇಬ್ಬರು ಒಟ್ಟಿಗೆ ಸುತ್ತಾಡ್ತಾ ಇದ್ರು. ಇದರಿಂದಾಗಿ ಸಮಂತಾ ಮತ್ತು ಸಿದ್ಧಾರ್ಥ್ ನಡುವೆ ಬ್ರೇಕಪ್ ಆಯಿತು ಅಂತ ಆ ಟೈಮ್ನಲ್ಲಿ ಸಾಕಷ್ಟು ಮಾಧ್ಯಮಗಳು ವರದಿ ಮಾಡಿದ್ವು. ಆದರೂ ಸಾರ್ವಜನಿಕ ಮಾಧ್ಯಮಗಳು ಸಿದ್ಧಾರ್ಥ್ ಅವರನ್ನ ದೂಷಿಸಿ ಸಮಂತಾ ಅವರನ್ನ ಬಲಿಪಶು ಎಂದು ಬಿಂಬಿಸಲು ಪ್ರಯತ್ನಿಸಿದಾಗ ಸಮಂತಾ ಅವರು ತಕ್ಷಣವೇ ಮಧ್ಯಪ್ರವೇಶಿಸಿ ಈ ಹಣೆಪಟ್ಟಿಯನ್ನ ನಿರಾಕರಿಸಿದ್ರು. ಆ ಲೇಖನವು ಅಂದ್ರೆ ಆ ವರದಿಯು ನನ್ನನ್ನು ಬಲಿಪಶುವಂತೆ ಕಾಣ್ತಾ ಇದೆ, ನಾನು ಬಲಿಪಶುವಲ್ಲ, ಸಿದ್ಧಾರ್ಥ್ ಒಬ್ಬ ಉತ್ತಮ ವ್ಯಕ್ತಿ, ಪರ ವಿರೋಧ ನಿಲ್ಲಿಸಿ, ಇದು ವೈಯಕ್ತಿಕ ವಿಷಯ ಎಂದು ಟ್ವೀಟ್ ಅನ್ನ ಮಾಡಿದ್ರು. ಇನ್ನು 2010ರಲ್ಲಿ ಎ ಮಾಯೆ ಚೇಸಾವೆ ಸಿನಿಮಾದ ಮೂಲಕ ಪ್ರಾರಂಭವಾದ ಸ್ನೇಹ ಮತ್ತು ಡೇಟಿಂಗ್ ನಂತರ ಸಮಂತಾ ಮತ್ತು ನಾಗಚೈತನ್ಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ತೆಲುಗು ಸಿನಿಮಾ ರಂಗದಲ್ಲಿ ಇಬ್ಬರು ಸ್ಟಾರ್ ನಟ ನಟಿಯರ ಮದುವೆಯು ದಕ್ಷಿಣ ಭಾರತದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರಿಟಿ ಮದುವೆ ಎಂದು ಸುದ್ದಿ ಆಯಿತು. ಸಮಂತಾ ಮತ್ತು ನಾಗಚೈತನ್ಯ ಅವರು 4 ವರ್ಷಗಳ ವೈವಾಹಿಕ ಜೀವನದ ನಂತರ 2021ರಲ್ಲಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನ ಪಡೆದರು. ಈ ವಿಚ್ಛೇದನವು, ಈ ಡಿವೋರ್ಸ್ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಭಾರಿ ವಿವಾದ ಮತ್ತು ಚರ್ಚೆಯನ್ನ ಹುಟ್ಟು
ಆಗ್ತು, ಏಕೆಂದರೆ ಈ ಜೋಡಿಯು ಸಾರ್ವಜನಿಕ ವಲಯದಲ್ಲಿ ತುಂಬಾನೇ ಫೇಮಸ್ ಆಗಿತ್ತು. ವಿಚ್ಛೇದನದ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸಮಂತಾ ಅವರು ಪ್ರಮುಖವಾದ ಮತ್ತು ನಿರ್ಣಾಯಕ ಆರ್ಥಿಕ ನಿರ್ಧಾರವನ್ನು ಕೈಗೊಂಡರು. ವರದಿಗಳ ಪ್ರಕಾರ ಇವರು ವಿಚ್ಛೇದನದ ಪರಿಹಾರ ಧನವಾಗಿ ನೀಡಲಾಗ್ತಿದ್ದ 200 ಕೋಟಿ ಮೊತ್ತದ ಹಣವನ್ನು ನಿರಾಕರಿಸಿದರು. ಈ ನಿರ್ಧಾರವು ಅಭಿಮಾನಿಗಳಲ್ಲಿ ಇವರ ಮೇಲಿನ ಅಭಿಮಾನವನ್ನು ಮತ್ತಷ್ಟು ಹೆಚ್ಚಿಸಿತು. ಆರ್ಥಿಕ ಲಾಭಕ್ಕಿಂತ ವೈಯಕ್ತಿಕ ಸ್ವಾಭಿಮಾನ ಮತ್ತು ತಮ್ಮ ಸಂಪಾದನೆಯ ಮೇಲಿನ ಅವಲಂಬನೆಯು ದೊಡ್ಡದು ಎಂಬುದನ್ನು ತೋರಿಸಿಕೊಟ್ರು. ಈ ನಿರಾಕರಣೆಯು ಕೇವಲ ಒಂದು ಆರ್ಥಿಕ ನಷ್ಟವಲ್ಲ, ಬದಲಿಗೆ ಮಹಿಳೆಯರು ತಮ್ಮ ಆರ್ಥಿಕ ಭದ್ರತೆಗಾಗಿ ವೈವಾಹಿಕ ಸಂಬಂಧದ ಬೆಂಬಲವನ್ನು ಅವಲಂಬಿಸಿಲ್ಲ ಎಂಬುದನ್ನು ಸಾರ್ವಜನಿಕವಾಗಿ ಪ್ರಬಲವಾಗಿ ಸಂದೇಶವನ್ನು ನೀಡಿದರು. ಇನ್ನು 2015ರ ಸೆಪ್ಟೆಂಬರ್ನಲ್ಲಿ ಆದಾಯ ತೆರಿಗೆ ಇಲಾಖೆಯು ತೆರಿಗೆ ವಂಚನೆಯ ಆರೋಪಗಳಿಗೆ ಸಂಬಂಧಿಸಿದಂತೆ ಸಮಂತಾ, ವಿಜಯ್ ಮತ್ತು ನಯನತಾರ ಸೇರಿದಂತೆ ಪ್ರಮುಖ ನಟ-ನಟಿಯರ ಮನೆಗಳು ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿತು. ಈ ಕಾರ್ಯಾಚರಣೆಯು ಚೆನ್ನೈ, ಮದುರೈ, ಕೊಚ್ಚಿ, ತಿರುವನಂತಪುರಂ ಮತ್ತು ಹೈದರಾಬಾದ್ ಸೇರಿದಂತೆ 35 ಸ್ಥಳಗಳಲ್ಲಿ ಏಕಕಾಲದಲ್ಲಿ ನಡೆಯಿತು. ಇನ್ನು ಸಮಂತಾ ಅವರು 2014ರಲ್ಲಿ ಪ್ರತ್ಯುಷಾ ಸಪೋರ್ಟ್ ಫೌಂಡೇಶನ್ ಅನ್ನು ಸ್ಥಾಪಿಸಿದರು. ಈ ಸಂಸ್ಥೆಯು ಇವರ ಪ್ರಮುಖ ವಿವಾದಾತ್ಮಕ ವೈಯಕ್ತಿಕ ಘಟನೆಗಳು ನಡೆಯುವ ಮುನ್ನವೇ ಸ್ಥಾಪನೆಯಾಗಿತ್ತು. ಇದು ಕೇವಲ ಒಂದು ಭಾವನಾತ್ಮಕ ಪ್ರತಿಕ್ರಿಯೆಯಾಗಿ ಪ್ರಾರಂಭವಾಗಿದ್ದರೂ ಸಾವಿರಾರು ಜನರಿಗೆ ಆರೋಗ್ಯ, ಘನತೆ ಮತ್ತು ಉತ್ತಮ ಭವಿಷ್ಯವನ್ನು ಒದಗಿಸುವ ಒಂದು ಪರಿವರ್ತನಾತ್ಮಕ ಬೆಂಬಲ ವ್ಯವಸ್ಥೆಯಾಗಿ ಬೆಳೆದಿದೆ. ಸಮಂತಾ ಅವರ ಜೀವನದ ಪಯಣವು ಕೇವಲ ಸಿನಿಮಾ ನಟಿಯ ಕಥೆಯಾಗಿರದೆ ಆರ್ಥಿಕ ಕಷ್ಟಗಳಿಂದ ಪ್ರಾರಂಭವಾಗಿ ವೃತ್ತಿಪರ ಶ್ರೇಷ್ಠತೆಯ ಮೂಲಕ ಸ್ವಯಂ ನಿರ್ಮಿತ ಸಾಮ್ರಾಜ್ಯವನ್ನು ಕಟ್ಟಿದ ಮಹಿಳೆಯ ಕಥೆಯಾಗಿದೆ. ಇವರ ವೈಯಕ್ತಿಕ ಮತ್ತು ವೃತ್ತಿಪರ ನಿರ್ಧಾರಗಳು ಆಳವಾದ ಸ್ವಾಭಿಮಾನ ಮತ್ತು ಸ್ವತಂತ್ರ ಮನೋಭಾವವನ್ನು ಪ್ರತಿಬಿಂಬಿಸುತ್ತವೆ. ಆರಂಭಿಕ ಸಂಬಂಧಗಳ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಾರ್ವಜನಿಕ ಸಹಾನುಭೂತಿಯನ್ನು ನಿರಾಕರಿಸಿದ ಇವರ ಪ್ರಾಮಾಣಿಕತೆ ಮತ್ತು ವಿಚ್ಛೇದನದ ಸಂದರ್ಭದಲ್ಲಿ ಭಾರಿ ಆರ್ಥಿಕ ಪರಿಹಾರವನ್ನು ಅಂದರೆ 200 ಕೋಟಿ ಪರಿಹಾರವನ್ನು ನಿರಾಕರಿಸಿದ ಇವರ ನಿರ್ಧಾರ, ಈ ಎರಡೂ ಘಟನೆಗಳು ಹಣಕಾಸಿನ ಆಸಕ್ತಿಗಿಂತ ವೈಯಕ್ತಿಕ ಸ್ವಾಭಿಮಾನ ಮತ್ತು ಸ್ವಂತ ಸಂಪಾದನೆಯ ಮೇಲಿನ ಅವಲಂಬನೆಯನ್ನು ಹೆಚ್ಚು ಗೌರವಿಸುವ ಇವರ ಬದ್ಧತೆಯನ್ನು ಎತ್ತಿ ತೋರಿಸುತ್ತೆ. ಇನ್ನು ಇಷ್ಟು ವರ್ಷಗಳ ಕಾಲ ತೆಲುಗು, ತಮಿಳು, ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಜೊತೆಗೆ ಹೀರೋಯಿನ್ ಆಗಿ ಸ್ಟಾರ್ ನಟಿಯಾಗಿ ಮಿಂಚಿದ್ದ ಸಮಂತಾ ಅವರು ಈಗ ಹೀರೋಯಿನ್ ಆಗಿ ನಟಿಸ್ತಾ ಇಲ್ಲ. ಆದರೆ ಕೆಲವು ವೆಬ್ ಸೀರೀಸ್ಗಳಲ್ಲಿ ಹಾಗೂ ಕೆಲವು ಪ್ರಮುಖ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಅಷ್ಟೇ. ಆದರೆ ಪುಷ್ಪ ಸಿನಿಮಾದ ಸಾಂಗ್ ಸೇರಿದಂತೆ ಇನ್ನು ಕೆಲವು ದೊಡ್ಡ ದೊಡ್ಡ ಸಿನಿಮಾಗಳ ಸಾಂಗ್ಗಳಲ್ಲಿ ಡ್ಯಾನ್ಸ್ ಮಾಡುವ ಮೂಲಕ ಅಭಿಮಾನಿಗಳನ್ನು ರಂಜಿಸ್ತಾ ಇದ್ದಾರೆ. ಆದರೆ ಇಲ್ಲೂ ಕೂಡ ಕೇವಲ ಒಂದು ಸಾಂಗೇನೆ ಕೋಟಿ ಕೋಟಿ ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸಮಂತಾ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.